ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಕರವಾದ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಈ ಬಿಸಿಬೇಳೆಭಾತ್ ಮಾಡೋದಕ್ಕೆ ನಾನು ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಈ ತರಕಾರಿಗಳನ್ನ ನೀವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಂದರೆ, ವಿಶೇಷವಾಗಿ ಬಿಸಿಬೇಳೆಭಾತ್ಗೆ ಉದ್ದುದ್ದವಾಗಿ ತರಕಾರಿಯನ್ನು ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 2 ಗೆಡ್ಡೆಕೋಸು, 2 ಕ್ಯಾರೆಟ್, ಸ್ವಲ್ಪ ಹುರುಳಿಕಾಯಿ, ಸ್ವಲ್ಪ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಉದ್ದುದ್ದವಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಬಾತಲ್ಲಿ ನೋಡೋದಕ್ಕೆ ತಿನ್ನೋದಕ್ಕೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಬಾತ್ ಮಾಡೋದಕ್ಕೆ ವಿಶೇಷವಾಗಿ ನಮಗೆ ಬೇಕಾಗಿರೋದು ಅಕ್ಕಿ ಮತ್ತು ತೊಗರಿಬೇಳೆ. ಈ ಬೇಳೆಗಳ ಪ್ರಮಾಣ ಹೇಗೆ ತೊಗೋಬೇಕು ಅಂತಂದರೆ, 2 ಸಮ ಪ್ರಮಾಣದಲ್ಲಿ ತೊಗೋಬೇಕು. ನೀವು 1 ಕಪ್ ಅಕ್ಕಿ ತೊಗೊಳ್ಳೋದಾದರೆ ಬೇಳೆನೂ ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡಾಗ ಮಾತ್ರ ಇದ್ರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಇಲ್ಲ ಕೆಲವರು ಏನು ಮಾಡ್ತೀರಾ, ಅಕ್ಕಿ ಹೆಚ್ಚು ತೊಗೊಳ್ತೀರಾ, ಬೇಳೆಯನ್ನು ಕಡಿಮೆ ತೊಗೊಳ್ತೀರಾ. ಆ ರೀತಿ ಮಾಡಿದ್ರೆ ನಿಜಕ್ಕೂ ಇದ್ರ ರುಚಿನೇ ಕೆಟ್ಟೋಗುತ್ತೆ. ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ. ನೋಡಿ, ನಾವು ತೊಗೊಂಡಿರೋಂಥ ಅಕ್ಕಿ ಮತ್ತು ಬೇಳೆಯನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಅದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದಾದ್ಮೇಲೆ ಎಲ್ಲ ತರಕಾರಿಗಳನ್ನ ಇದ್ರ ಜೊತೆಗೆ ಒಟ್ಟಿಗೆ ಬೇಯಿಸ್ಬಿಡೋಣ. ನಾನು ಮೊದಲೇ ಅಕ್ಕಿ ಮತ್ತು ಬೇಳೆಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ತರಕಾರಿಯನ್ನು ವಾಶ್ ಮಾಡಿ ಕಟ್ ಮಾಡಿರೋದ್ರಿಂದ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಬೇಯೋದಕ್ಕೆ ಇಡ್ತಾಯಿದ್ದೆ. ನೋಡಿ, ತರಕಾರಿ ಎಲ್ಲ ಹಾಕಾಗಿದೆ. ಈಗ ಇದಕ್ಕೆ 2 ಲೋಟ ಅಕ್ಕಿ ಮತ್ತು ಬೇಳೆಯಿಂದ 2 ಗ್ಲಾಸ್ ಆಗಿದೆ. ಅದಕ್ಕೆ 5ರಿಂದ 6 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಅಕಸ್ಮಾತ್ ಒಂದು ಸ್ವಲ್ಪ ನೀರು ಕಡಿಮೆ ಆದರೂ ಏನು ಚಿಂತೆ ಬೇಡ. ನಾವು ಬಿಸಿಬೇಳೆಭಾತ್ ಕೂಡಿಸ್ಬೇಕಾದ್ರೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಬಿಸಿ ನೀರನ್ನು ಕಾಯಿಸಿ ಹಾಕ್ಕೋಬೋದು. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ 2 ವಿಸಿಲ್ ತೊಗೊಳ್ಳೋಣ. ಅಷ್ಟರೊಳಗಡೆ ಇದು ಬೇಯುವ ಅಷ್ಟರಲ್ಲಿ ನಾನು ಬಿಸಿಬೇಳೆಭಾತ್ ಪೌಡರ್ ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇದನ್ನು ಬೇಯಕ್ಕಿಟ್ಬಿಟ್ಟು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಬಿಸಿಬೇಳೆಭಾತ್ ಪೌಡರ್ ಮಾಡೋದಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕಡಿಮೆ ತೊಗೊಳ್ಳಿ, 1.5 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ಈ ಧನ್ಯವನ್ನು 4ರಿಂದ 5 ಸ್ಪೂನ್ ತೊಗೋಬೇಕಾಗುತ್ತೆ. ಉದ್ದಿನಬೇಳೆ ಮತ್ತು ಕಡಲೆಬೇಳೆಗಿಂತ ಹೆಚ್ಚು ಡಬಲ್ ತೊಗೋಬೇಕಾಗುತ್ತೆ. ಧನಿಯಾ ಜೊತೆಗೆ ಜೀರಿಗೆ 4ರಿಂದ 5 ಅಂದರೆ ಅರ್ಧ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ, ಮತ್ತು 2 ಇಂಚು ಚಕ್ಕೆ, ಲವಂಗ 4, 3 ಏಲಕ್ಕಿ ತೊಗೊಳ್ಳಿ. ಜೊತೆಗೆ 12ರಿಂದ 15 ಬ್ಯಾಡಿಗೆ ಮೆಣಸಿನ್ಕಾಯಿ. ನೀವು ಖಾರವನ್ನು ಇಷ್ಟಪಡೋರಾದರೆ 4ರಿಂದ 5 ಖಾರದ ಮೆಣಸಿನ್ಕಾಯಿ. ಬೇಡ ಅಂತಂದರೆ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿನೇ ತೊಗೊಳ್ಬಹುದು. ಜೊತೆಗೆ ಕರಿಬೇವು, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, ಕೊಬ್ಬರಿ. ಇಷ್ಟು ಸಾಮಗ್ರಿಗಳು ನಾವು ಪೌಡರ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ನೋಡಲಿ, ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಅದಕ್ಕೆ 1 ಸ್ಪೂನು, ಜಾಸ್ತಿ ಬೇಡ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ತಾ ಬರ್ತಾ ಇದ್ದೀನಿ. ಮೊದಲಿಗೆ ಮೆಂತ್ಯ ಹಾಕೋಣ. ಸ್ವಲ್ಪ ಜಸ್ಟ್ 1 ನಿಮಿಷ ಮಾಡ್ಕೊಳ್ಳೋಣ. ಅದಾಗಿದ ತಕ್ಷಣ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗಲೇ ಕಡಲೆಬೇಳೆಯನ್ನು ಇದೇ ಟೈಮು ಸೇರಿಸ್ಕೊಳ್ಳೋಣ. ಇವೆಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು, ಜಾಸ್ತಿ ಹುರ್ಕೊಳ್ಬಾರ್ದು. ಯಾವುದೇ ಸಾಮಗ್ರಿಗಳನ್ನ ಜಾಸ್ತಿ ಹುರಿದ್ರೆ ಪುಡಿ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈ ಒಂದು ಟೈಮಲ್ಲಿ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮೆಣಸು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸು ನಾವು ತೊಗೊಂಡಿರೋಂಥ 1 ಸ್ಪೂನು ಜೀರಿಗೆ ತಗೊಂಡು 1 ಸೆಕೆಂಡ್ ಇದನ್ನೆಲ್ಲ ಕೈ ಆಡಿಸೋಣ. ಜೊತೆಗೆ ಈ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ನಾವು ಈ ಟೈಮಲ್ಲೇ ಹಾಕ್ಕೊಳ್ಳೋಣ. ಆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಜೊತೆಗೆ ಖಾರದ ಮೆಣಸಿನ್ಕಾಯಿ ಸಹ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ತೊಗೊಂಡಿರೋಂಥ ಧನಿಯಾ, ಹೇಳಿದ್ನೆಲ್ಲ ಧನಿಯಾ ಉದ್ದಿನಬೇಳೆ ಕಡಲೆಬೇಳೆಗಿಂತ ಸ್ವಲ್ಪ ಹೆಚ್ಚು ತೊಗೋಬೇಕು. ಇದು 2 ಸ್ಪೂನ್ ತೊಗೊಂಡ್ರೆ ಅದು 6 ಸ್ಪೂನ್ ಅಥವಾ 7 ಸ್ಪೂನ್ನ ತೊಗೊಂಡಿದ್ದೀನಿ. ಈ ಧನಿಯನ್ನು ಸ್ವಲ್ಪ ಉರಿರಿ. ಇದು ಧನಿಯಾ ಜಾಸ್ತಿ ಉರಿಯೋದು ಬೇಡ, ಸ್ವಲ್ಪ ಅದ್ರ ಫ್ಲೇವರ್ ಬಂದರೆ ಸಾಕು, ಘಮ ಅಂತಂದರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಪುಡಿ ನಮಗೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ರುಚಿಯಾಗುತ್ತೆ. ಆಲ್ರೆಡಿ ಆಗಲೇ
ಧನಿಯಾನು ಸಹ ಆಗಿದೆ. ಈ ಒಂದು ಟೈಮಲ್ಲಿ ನಾನು ಕರಿಬೇವನ್ನು ಸಹ ಇದಕ್ಕೆ ಸೇರಿಸ್ತೀನಿ. ಕರಿಬೇವು ಹಾಕೋದ್ರಿಂದ ಬಿಸಿಬೇಳೆಬಾತು ರುಚಿ ಹೆಚ್ಚುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದ್ರ ಜೊತೆಗೆ ಇವೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಬೌಲ್ನಷ್ಟು ಕೊಬ್ಬರಿಯನ್ನು ಸಹ ನಾನು ಪೌಡ್ರಿಗೆ ಸೇರಿಸ್ಕೊಳ್ತೀನಿ. ಈ ಕೊಬ್ಬರಿ ಹಾಕಿದ್ಮೇಲೆ ಆಲ್ರೆಡಿ ಕೊಬ್ಬರಿ ಒಣ ಕೊಬ್ಬರಿ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಉರಿಯೋದು ಬೇಕಿಲ್ಲ, ಯಾಕೆಂದರೆ ಅದು ಕಂಟು ವಾಸನೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಬಿಸಿ ಆಗೋವರೆಗೂ ಒಂದು 2 ಸೆಕೆಂಡ್ ಅದನ್ನು ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಎಲ್ಲ ಸಾಮಗ್ರಿಗಳನ್ನ ಗಮನಿಸ್ತಾ ಇರಿ, ಒಂದೇ ಹದದಲ್ಲಿ ಎಲ್ಲವೂ ರೋಸ್ಟ್ ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ಈ ಚೆನ್ನಾಗಿದು ಬಿಸಿ ಕಡಿಮೆ ಆಗಬೇಕು. ಬಿಸಿ ಕಡಿಮೆ ಆದಮೇಲೆ ಇದ್ರ ಪೌಡರ್ ಮಾಡಿಕೊಂಡು ಆಮೇಲೆ ಬಿಸಿಬೇಳೆಬಾತು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗೆಲ್ಲ ಆಗಿದೆ, ನಾವೀಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿಬೇಳೆಬಾತು ಪೌಡರ್ನ ನಾನು ಗ್ರೈಂಡ್ ಮಾಡಿದ್ದೀನಿ. ಇಷ್ಟು ರೀತಿಯಾಗಿ ಸ್ವಲ್ಪ ತರಿದು ಪರವಾಗಿಲ್ಲ, ನೈಸ್ ಪೌಡರ್ ಏನು ಬೇಕಾಗಿಲ್ಲ. ಪೌಡರ್ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಒಗ್ಗರಣೆಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತಂದರೆ, ಎಣ್ಣೆ, ಸಾಸಿವೆ, ಕರಿಬೇವು, 1ರಿಂದ 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಈರುಳ್ಳಿ, 1 ಟೊಮೊಟೊ, ಜೊತೆಗೆ ಒಂದು ಅರ್ಧ ಬೌಲ್ನಷ್ಟು ಹುಣಸೆ ರಸನ ತೊಗೊಂಡಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಬಿಸಿಬೇಳೆಬಾತಿಗೆ ಒಂದು ಒಗ್ಗರಣೆ ಕೊಡೋಣ. ನೋಡಿ, ಸ್ಟವ್ ಮೇಲೆ ನಾನು ಬೌಲ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈ ಎಣ್ಣೆ ಒಂದು ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ ಸಹ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಸಾಸಿವೆ ಎಲ್ಲ ಸಿಡಿತಾ ಇದೆ. ಈಗ ಕರಿಬೇವು ಸೊಪ್ಪನ್ನ ಸ್ವಲ್ಪ ಹುಷಾರಾಗಿ ಹಾಕಿ ಸಿಡಿಯುತ್ತೆ. ಆ ನಂತರ ಕರಿಬೇವು ಹಾಕಿದ್ದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾವು ತೊಗೊಂಡಿರೋಂಥ ಇದನ್ನು ಸಹ ನಾನು ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಈ ಬಿಸಿಬೇಳೆಬಾತಲ್ಲಿ ಎಲ್ಲ ತರಕಾರಿಗಳು ಉದ್ದವಾಗಿ ಕಟ್ ಮಾಡಿರೋದ್ರಿಂದ ಈರುಳ್ಳಿ ಸಹ ಉದ್ದವಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ಟೈಮಲ್ಲಿ ಈ ಬಿಸಿಬೇಳೆಬಾತಿಗೆ ನಾವು ಒಗ್ಗರಣೆಗೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಬೋದು. ನಿಮ್ಮ ಆಪ್ಷನ್ನು, ಬೇಕಂದರೆ ನೀವು ಹಾಕಿ. ನಾನಿವತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇಲ್ಲ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು. ಆ ಫ್ರೈ ಆಗೋವರೆಗೂ ಈ ಥರ ಕೈ ಆಡಿಸ್ತಾ ಬನ್ನಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈ ಒಂದು ಟೈಮಲ್ಲಿ ನಾವೇನು ಮಾಡೋಣ, ನಾವು ತೊಗೊಂಡಿರೋಂಥ 1 ಟೊಮೊಟೊವನ್ನು ಸೇರಿಸೋಣ. ಟೊಮೊಟೊ ಹೆಚ್ಚೇನು ಬೇಡ, ಯಾಕೆಂದರೆ ನಾವು ಹುಣಸೆ ಹುಳಿ ಸಹ ತೊಗೊಂಡಿರೋದ್ರಿಂದ 1 ಟೊಮೊಟೊ ಸಾಕಾಗುತ್ತೆ. ಈ 1 ಟೊಮೊಟೊ ಹಾಕಿ ಟೊಮೊಟೊವನ್ನು ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈ ಥರ ನೋಡಿ, ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಈ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾವು ತೊಗೊಂಡಿರುವಂತಹ ಅರ್ಧ ಬೌಲ್ನಷ್ಟು ಹುಣಸೆ ರಸವನ್ನು ಸೇರಿಸೋಣ. ಜೊತೆಗೆ ಹುಣಸೆ ರಸ ಸೇರಿಸಿದಾದ್ಮೇಲೆ ನಾವು ತೊಗೊಂಡಿರೋಂತಹ ಬೆಲ್ಲವನ್ನು ಸೇರಿಸೋಣ. ಅಕಸ್ಮಾತ್ ನಿಮಗೆ ಬೆಲ್ಲ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ಹೆಚ್ಚು ಆಡ್ ಮಾಡ್ಬೋದು. ಇವೆಲ್ಲವನ್ನು ಸೇರಿಸಿದಾದ್ಮೇಲೆ ನಾವು ಈ ಟೈಮಲ್ಲೇ ನಾನು ಬಿಸಿಬೇಳೆಬಾತು ಪೌಡರ್ನ ಇದಕ್ಕೆ ಸೇರಿಸ್ತೀನಿ. ಈ ಬಿಸಿಬೇಳೆಬಾತು ಮಾಡಬೇಕಾದ್ರೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಫ್ರೆಶ್ಶಾಗಿ ಆವಾಗಲೇ ಪೌಡರ್ ಮಾಡ್ಕೊಂಡು ಮಾಡಿದ್ರೆ ಇದ್ರ ಘಮ, ಪರಿಮಳನೂ ಜೊತೆಗೆ ರುಚಿನೂ ಚೆನ್ನಾಗಿರುತ್ತೆ. ನಾವು ಯಾವತ್ತೋ ತಿಂಡಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಏನು ತರಕಾರಿ ಬೇಯೋಷ್ಟರಲ್ಲಿ ಪೌಡ್ರ್ ರೆಡಿ ಆಗುತ್ತೆ. ನಾನು ಯಾವಾಗಲೂ ಫ್ರೆಶ್ಶಾಗಿ ಹಾಗೆ ಪೌಡರ್ ಮಾಡಿಕೊಂಡು ನಾನು ಬಾತನ್ನ ರೆಡಿ ಮಾಡ್ಕೊಳ್ತೀನಿ. ನೀವು ಅದೇ ರೀತಿ ಮಾಡಿ. ಈ ಬಿಸಿಬೇಳೆಬಾತು ರುಚಿಗೆ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ. ಈಗ ಪೌಡರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ 1 ನಿಮಿಷ ಈ ಎಣ್ಣೆ ಜೊತೆ ಅದು ಫ್ರೈ ಆದರೆ ಸಾಕಾಗುತ್ತೆ. ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿ ನೋಡಿ, ಆಲ್ರೆಡಿ ಪಕ್ಕದಲ್ಲಿ ಕುಕ್ಕರ್ ಕೂಗಿದೆ, ತರಕಾರಿಗಳೆಲ್ಲ ಬೆಂದಿದೆ. ಈ ರೈಸು, ಬೇಳೆ, ತರಕಾರಿ ಎಲ್ಲವನ್ನು ನಾವು ಇದರೊಳಗೆ ಸೇರಿಸೋಣ. ಈ ಒಂದು ಟೈಮಲ್ಲಿ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಂಡು ಈ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಅಕ್ಕಿಯನ್ನು ಹಾಕಿದಾಗ ಗಂಟು ಆಗಬಾರ್ದು ಅಂದ್ಬಿಟ್ಟು ನೋಡಿ, ಈ ಥರ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ನಾವೀಗ ಬೆಂದಿರೋ ತರಕಾರಿ ಹಾಕಿದ್ರೆ ಬೇಗ ಮಿಕ್ಸ್ ಆಗುತ್ತೆ, ಎಲ್ಲೂ ಸಹ ಗಂಟು ಆಗಲ್ಲ. ನೋಡಿ,
ನಾವು ಕುಕ್ಕರಲ್ಲಿರೋಂಥ ಅಕ್ಕಿ ಬೇಳೆ ತರಕಾರಿಯನ್ನೆಲ್ಲ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ದಾದಮೇಲೆ ಮತ್ತೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಕುಕ್ಕರಲ್ಲಿ ಬೆಂದಿರೋಂಥ ಎಲ್ಲ ತರಕಾರಿ ಬೇಳೆ ಎಲ್ಲವನ್ನು ಇದರಲ್ಲಿ ಸೇರಿಸಿದ್ದೀನಿ. ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಗ್ರೇವಿ ಜೊತೆ ಎಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಈ ರೀತಿ ಮಿಕ್ಸ್ ಆದಮೇಲೆ ಇದು ನಾವು ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಜೊತೆಗೆ ಇದೇ ಒಂದು ಟೈಮಲ್ಲಿ ನಾವು ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈ ಮಿಕ್ಸ್ ಆಗಿರೋ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಉಪ್ಪು ಹಾಕಿದೆ, ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ, ಒಂದು 2 ಚಿಟಿಕೆ 3 ಚಿಟಿಕೆಯಷ್ಟು ಇಂಗನ್ನು ಸಹ ಸೇರಿಸೋಣ. ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಡ, ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಅಲ್ಲಿಗೆ ರುಚಿಕರವಾದ ಬಿಸಿಬೇಳೆಭಾತ್ ತಯಾರಾಗುತ್ತೆ. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ನೋಡ್ತಾ ಇದ್ದೀರಾ, ಎಲ್ಲ ಬಿಸಿಬೇಳೆಭಾತು ಒಂದು ರೌಂಡ್ ಕುದಿಯೋದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟು ಕುದ್ರೆ ಸಾಕಾಗುತ್ತೆ, ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಈ ಒಂದು ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿ ಒಳ್ಳೆಯದೊಂದು ಮಿಕ್ಸ್ ಕೊಡಿ. ನೋಡ್ತಾ ಇದ್ದೀರಾ, ಈ ಕನ್ಸಿಸ್ಟೆನ್ಸಿನಲ್ಲಿ ಬಿಸಿಬೇಳೆಭಾತ್ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಹೆಚ್ಚು ಗಟ್ಟಿನೂ ಆಗಿಲ್ಲ, ತುಂಬ ತೆಳುವೂ ಆಗಿಲ್ಲ, ಕರೆಕ್ಟ್ ಆದಂತಹ ಹದದಲ್ಲಿ ನಮಗೆ ಬಿಸಿಬೇಳೆಭಾತ್ ರೆಡಿಯಾಗಿದೆ. ನೀವು ಇದೇ ರೀತಿಯ ರುಚಿಕರವಾದ ಬಿಸಿಬೇಳೆಭಾತ್ ಮಾಡಬೇಕು ಅಂದರೆ ಪೌಡರ್ ಮಾಡೋದ್ರಿಂದ ಹಿಡಿದು ಒಗ್ಗರಣೆಗೆ ಹಾಕೋವರೆಗೂ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ನೀವು ಸಹ ಹೋಟೆಲ್ಗಿಂತಲೂ ಹೆಚ್ಚು ರುಚಿಕರವಾದಂತಹ ಬಿಸಿಬೇಳೆಭಾತ್ನ ಮನೆಯಲ್ಲೇ ತಯಾರು ಮಾಡ್ಬೋದು. ಆಗ ನಿಮ್ಮ ಮನೆಯವರೆಲ್ಲರೂ ಇಷ್ಟಪಟ್ಟು ಈ ಬಿಸಿಬೇಳೆಭಾತ್ನ ತಿಂತಾರೆ. ಇದೇ ಪ್ರೊಸೀಜರಲ್ಲಿ ನೀವು ಸಹ ಮಾಡಿ ನೋಡಿ, ರುಚಿಕರವಾದ ಬಿಸಿಬೇಳೆಭಾತ್ ಸವಿಯಲು ಸಿದ್ಧವಾಗಿದೆ. ನೀವು ಒಮ್ಮೆ ಇದೇ ರೀತಿ ಮಾಡಿ ಇದರ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚು ಇದೇ ರೀತಿ ಇರಲಿ ಅಂತ ಆಶಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.